ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರಿಗೆಲ್ಲ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಸಿಸ್ಟಮಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ನಿಮ್ಗಳಿಗೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಒಂದು ಪ್ರಾಡಕ್ಟ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾವ ಒಂದು ಪ್ರಾಡಕ್ಟ್ ಅಂದರೆ ಸ್ಯಾಮ್ಸಂಗ್ ಪೋರ್ಟಬಲ್ T7 ಒಂದು SSTನ ನಾನಿವತ್ತು ಅನ್ಬಾಕ್ಸಿಂಗ್ ಮಾಡಿ ಇದರ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು SST ಬಂದು ಯಾವ ಥರ ಇದೆ, ಸೊ ಇದು ನಮಗೆ ಏನೇನಕ್ಕೆಲ್ಲ ಒಂದು ಯೂಸ್ ಆಗುತ್ತೆ, ಮತ್ತು ಈ ಒಂದು SST ಪ್ರೈಸ್ ಎಷ್ಟಿದೆ, ಸೊ ಮತ್ತು ನಾವು ಈ ಏನಕ್ಕೋಸ್ಕರ ಈ ಒಂದು SSTನ ತೊಗೊಬೇಕು, ಇದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಸ್ಯಾಮ್ಸಂಗ್ ಪೋರ್ಟಬಲ್ SSTನ ಅನ್ಬಾಕ್ಸಿಂಗ್ ಮಾಡಿ ಇದರ ಒಂದು ರಿವ್ಯೂನ ನೋಡೋಣಂತೆ. ಸೊ ಮೊದಲನೇದಾಗಿ ಸ್ಯಾಮ್ಸಂಗ್ ಪೋರ್ಟಬಲ್ SST T7 ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿ ನೋಡೋದು ಕಾಣ್ತಾ ಇರ್ಬೋದು. ಸೊ ನನಗೆ ಅಮೆಝಾನ್ ಕಡೆಯಿಂದ ರಿಸೀವ್ ಆಗಿದ್ದು ಇದೇ ರೀತಿ ಬಾಕ್ಸು. ಸೊ ಪ್ಯಾಕೇಜಿಂಗ್ ಕ್ವಾಲಿಟಿ ಅಮೆಝಾನ್ ಕಡೆಯಿಂದ ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಇನ್ನು ಪೋರ್ಟಬಲ್ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಫ್ರಂಟ್ ಸೈಡಲ್ಲಿ SSTದೊಂದು ಪಿಕ್ಚರ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಬಾಟಮಲ್ಲಿ ಮಾಡೆಲ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಮತ್ತು ಸ್ಪೀಡ್ ರೀಡ್ ರೈಟ್ ಸ್ಪೀಡ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ರೈಟ್ ಸೈಡು ಟಾಪ್ನಲ್ಲೇ ನಿಮಗೆ ವಿಂಡೋಸ್ OS, ಮ್ಯಾಕ್ OS, ಆಂಡ್ರಾಯ್ಡ್ OSಗೆ ಸಪೋರ್ಟೆಡ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಸಹ ಹೇಳ್ತೀನಿ. ಇನ್ನು ನೆಕ್ಸ್ಟು ಲೆಫ್ಟ್ ಸೈಡ್ನಲ್ಲಿ ನೋಡೋದಾದರೆ ಇದರ ಒಂದು ಸ್ಪೆಸಿಫಿಕೇಷನ್ಸ್ಗಳು ಮೇನ್ ಹೈಲೈಟೆಡ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಬಾಕ್ಸ್ ಒಳಗಡೆ ಎಲ್ಲ ಏನೇನು ಕಂಟೆಂಟ್ಸ್ಗಳು ಕೊಟ್ಟಿದ್ದೀವಿ, ಇದರ ಒಂದು ರೀಡ್ ರೈಟ್ ಸ್ಪೀಡ್ ಯಾವ ಥರ ಇದೆ, ಮತ್ತು ಇದರ ಒಂದು ಹೈಟು, ವೆಯ್ಟು, ವಿಡ್ತು ಅದೆಲ್ಲ ಒಂದು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ಸಮ್ ಫೀಚರ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ MRP ಪ್ರೈಸು ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ರೈಟ್ ಸೈಡಲ್ಲಿ ನೋಡೋದಾದರೆ 3 years ಆಫ್ ವ್ಯಾರಂಟಿ ಕೊಟ್ಟಿದ್ದಾರೆ. ಜೊತೆಗೆ ಸೆಕ್ಯೂರಿಟಿ ಒಂದು ಪ್ರೊಟೆಕ್ಷನ್ ಕೂಡ ಇದೆ, ಮತ್ತು 2 meters ಅಷ್ಟು ಡ್ರಾಪ್ ಕೂಡ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಬಾಕ್ಸ್ ಓಪನ್ ಮಾಡೋಣ. ಸೊ ಬಾಕ್ಸ್ ಒಳಗಡೆ ಏನೇನೋ ಒಂದು ಕಂಟೆಂಟ್ಸ್ಗಳಿದೆ ಅಂತ ನೋಡೋಣಂತೆ. ನೆಕ್ಸ್ಟು ಬಾಕ್ಸ್ ಓಪನ್ ಮಾಡ್ತು ಅಂದರೆ ಒಳಗಡೆ ಮತ್ತೊಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಓಪನ್ ಮಾಡ್ತು ಅಂದರೆ ನಿಮಗೆ ಮೇನು ಒಂದು ಪೋರ್ಟಬಲ್ SST ನೋಡೋದಕ್ಕೆ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಫ್ರಂಟಲ್ಲಿ ನಿಮಗೆ ಒಂದು ಸ್ಯಾಮ್ಸಂಗ್ನ ಒಂದು ಬ್ರ್ಯಾಂಡಿಂಗ್ ನೇಮ್ನ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಮೆಟಲ್ ಬಾಡಿ ಅಂತ ಹೇಳ್ಬೋದು, ಬಟ್ ಸ್ವಲ್ಪ ಸ್ಲಿಪ್ ಆಗುತ್ತೆ ಕೈಯಿಂದ. ಸೊ ಅಷ್ಟು ಗ್ರಿಪ್ ಇಲ್ಲ, ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕು ಇದನ್ನು. ಒಟ್ಟಿಗೆ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬಿಲ್ಡ್ ಕ್ವಾಲಿಟಿ ನನಗೇನು ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡಲ್ಲಿ ಪೋರ್ಟಬಲ್ SST T7 ಅಂತ ಮಾಡೆಲ್ ನೇಮ್ನ ಮೆನ್ಷನ್ ಮಾಡಿದ್ದಾರೆ. ಸೊ ವೆಯ್ಟು ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟ್ ಇದೆ, ನನಗಂತೂ ಇಷ್ಟ ಆಯಿತು. ಜೊತೆಗೆ ಟೈಪ್ C ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಲೈಟ್ ಇಂಡಿಕೇಷನ್ ಕೂಡ ಕೊಟ್ಟಿದ್ದಾರೆ ಈ ಒಂದು SSTಲಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು SSTಯ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮುಂದೆ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇನ್ನು ಮತ್ತೊಂದು ಬಾಕ್ಸ್ ಓಪನ್ ಮಾಡೋಣ. ಇನ್ನೂ ಒಂದು ಬಾಕ್ಸ್ ಇದೆ, ಇದರೊಳಗಡೆ ಇನ್ನೂ ಸುಮಾರು ಕಂಟೆಂಟ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಏನೇನು ಕಂಟೆಂಟ್ಸ್ಗಳು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನೋಡ್ತಾ ಇದ್ದಾರೆ ನಿಮಗೆ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಸೊ ಕೇಬಲ್ ಒಂದು ಪಿಕ್ಚರ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಇದರಲ್ಲಿ ನನಗೆ ಒಂದು ವಿಷಯ ಇಷ್ಟ ಆಗಿದೆಯಲ್ಲಪ್ಪ ಅಂದರೆ 2 ರೀತಿ ಕೇಬಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಟೈಪ್ C ಟು ಟೈಪ್ A ಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಬಂದು ನೀವು ಕಂಪ್ಯೂಟರ್ಸ್ಗಳಿಗೆ, ಲ್ಯಾಪ್ಟಾಪ್ಗಳಿಗೆ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಅದರಲ್ಲೂ 3.2 ಒಂದು ವರ್ಷನ್ ಇರುವಂತಹ USB ಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಮೇಝಿಂಗ್ ಆಗಿದೆ. ರೀಡ್ ರೈಟ್ ಸ್ಪೀಡ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಕೇಬಲ್ ಯಾವುದಪ್ಪ ಅಂದರೆ ಟೈಪ್ C ಟು ಟೈಪ್ C ಕೇಬಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಬಂದು ನೀವು ನಿಮ್ಮ ಒಂದು ಮೊಬೈಲ್ಗಳಿಗಾಗಿರ್ಬೋದು, ಟ್ಯಾಬ್ಗಳಿಗಾಗಿರ್ಬೋದು, ಸೊ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಸೊ ಕೇಬಲ್ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಬಟ್ ಸ್ವಲ್ಪ ನೀವು ಏನಾದರೂ ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ತೀನಿ ಅಂದರೆ ಕೇಬಲ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ಒಟ್ಟಿಗೆ ಚೆನ್ನಾಗಿದೆ, ಓಕೆ. ಸೊ ಅದರಲ್ಲೇನು ತೊಂದರೆ ಇಲ್ಲ. ಮತ್ತು ವಾರಂಟಿ ಕಾರ್ಡು, ಯೂಸರ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಬಾಕ್ಸಿನ ಕತೆ ಆಯಿತು. ಇನ್ನು ನೆಕ್ಸ್ಟು ಈ ಒಂದು SSTಯ ಒಂದು
ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದರೆ, ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ಒಂದು ಮೆಟಲ್ ಬಿಲ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನನಗೆ ಒಂದು ಮೆಟಲ್ ಬಿಲ್ಡ್ ತುಂಬ ಇಷ್ಟ ಆಯಿತು, ಯಾಕಂದರೆ ಮ್ಯಾಟ್ ಫಿನಿಶು ಕೂಡ ಕೊಟ್ಟಿದ್ದಾರೆ, ಮೆಟಲ್ ಬಿಲ್ಡ್ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಇದು ಇಷ್ಟ ಆಯಿತು ಅಂತ ನೋಡೋದಾದರೆ, ಸೊ ಯಾವುದೇ ರೀತಿ ಹೀಟ್ ಆಗಲ್ಲ ಈ ಒಂದು SSD. ಹೀಟ್ ಆದರೂ ತುಂಬ ಬೇಗ ಕೂಲ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅದೇ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಅಥವಾ ಪ್ಲಾಸ್ಟಿಕ್ ಒಂದು ಬಾಡಿ ಕೊಟ್ಟಿದ್ದಾರೆ ಅಂದರೆ ಸೊ ಬೇಗ ಹೀಟ್ ಆಗುತ್ತೆ, ಜೊತೆಗೆ ಕೂಲ್ ಆಗೋದು ಕೂಡ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗಿತ್ತು. ಮೆಟಲ್ ಒಂದು ಪ್ರೊಟೆಕ್ಷನ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಆದರೆ ಡ್ರಾಪ್ ಟೆಸ್ಟ್ ಮಾತ್ರ ಮಾಡಬೇಡಿ. ಸೊ ಕಂಪನಿಯವರು 2 ಮೀಟರ್ಸ್ ಅಷ್ಟು ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ನಾನು ಪರ್ಸ್ನಲಿ ಡ್ರಾಪ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಮೆಟಲ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಒಳಗಡೆ ಇರುವಂತಹ SSDಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ದಯವಿಟ್ಟು ಡ್ರಾಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಸೇಫಾಗಿ ಇಟ್ಕೊಳ್ಳಿ. ಮತ್ತು ತುಂಬ ಕಾಂಪ್ಯಾಕ್ಟ್ ಆಗಿದೆ. ಸೊ ನೋಡ್ತಾ ಇದ್ರೆ ನನ್ನ ಕೈಯಲ್ಲಿ ಚೆನ್ನಾಗಿ ಕುತ್ಕೊತಾ ಇದೆ ಅಂತ. ಸೊ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸ್ಲಿಮ್ ಆಗು ಕೂಡ ಇದೆ, ಜೊತೆಗೆ ಲೈಟ್ ವೆಯ್ಟ್ ಕೂಡ ಇದೆ. ಸೊ ಆರಾಮಾಗಿ ನೀವು ನಿಮ್ಮ ಪಾಕೆಟಲ್ಲೆಲ್ಲ ಇಟ್ಕೊಂಡು ಹೋಗ್ಬೋದು. ಸೊ ಅಷ್ಟು ಪೋರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು ಈ ಒಂದು SSD. ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ, ಸ್ಪೆಸಿಫಿಕೇಶನ್ ಬಂದು ರೀಡ್ ಸ್ಪೀಡ್ ಬಂದ್ಬಿಟ್ಟು 1050 MB/s ರೀಡ್ ಸ್ಪೀಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರೈಟ್ ಸ್ಪೀಡ್ ಬಂದ್ಬಿಟ್ಟು 1000 MB/s ರೈಟ್ ಸ್ಪೀಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ರೈಟ್ ಸ್ಪೀಡ್ ಏನಿದೆ ಇದು SSDಗೆ ಇಷ್ಟಿದೆ, ಬಟ್ ಆದರೆ ಅಷ್ಟೇ ಸ್ಪೀಡು ನಿಮ್ಮ ಒಂದು ಮೊಬೈಲಲ್ಲೂ ಕೂಡ ಇರಬೇಕು, ಜೊತೆಗೆ ನಿಮ್ಮ ಒಂದು ಸಿಸ್ಟಮಲ್ಲೂ ಕೂಡ ಇರಬೇಕಾಗುತ್ತೆ. ಸೊ ನಿಮ್ಮ ಸಿಸ್ಟಮಲ್ಲಿ ಅಷ್ಟು ಸ್ಪೀಡ್ ಇಲ್ಲ ಅಂದರೆ ಸೊ ಈ ಒಂದು SSD ಏನು ಸ್ಪೀಡ್ ಅವ್ರು ಕೊಟ್ಟಿದ್ದಾರೆ ಸೊ ಅಷ್ಟು ಸ್ಪೀಡು ಇದು ಕೂಡ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ಎಷ್ಟು ಸ್ಪೀಡ್ ಇದೆಯೋ, ಸ್ಟೋರೇಜು ರ್ಯಾಮ್ ಸ್ಪೀಡ್ ಎಷ್ಟಿದೆಯೋ, ಸೊ ಸಿಸ್ಟಮಲ್ಲೂ ಕೂಡ ಅಷ್ಟೇ ಸ್ಟೋರೇಜು ಮತ್ತು ರ್ಯಾಮ್ ಸ್ಪೀಡ್ ಎಷ್ಟಿದೆಯೋ ಸೊ ಅಷ್ಟೇ ಚೆನ್ನಾಗಿ ಈ ಒಂದು SSD ಸ್ಪೀಡು ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನಾನು ನನ್ನ ಒಂದು ಮೊಬೈಲಲ್ಲಿ ನಾನು ಚೆಕ್ ಮಾಡ್ದಂಗೆ ಸುಮಾರು 1.14 GB ಒಂದು ಫೈಲ್ನ ನಾನು ಈ ಒಂದು SSDಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 30 ಸೆಕೆಂಡ್ಸ್ ತೊಗೊತು ಅಂತ ಹೇಳ್ಬೋದು. ಸೊ ಅದೇ ಒಂದು ಫೈಲ್ನ ನಾನು ಮತ್ತೆ ಮೊಬೈಲಿಗೆ ಮೂವ್ ಮಾಡಿದಾಗ ಸೇಮ್ ಟೈಮಿಂಗ್ಸೇ ತೊಗೊತು, 30 ಸೆಕೆಂಡ್ಸೇ ತೊಗೊತು ಅಂತ ಹೇಳ್ಬೋದು. ಸೊ ಪಾಯಿಂಟ್ ಸೆಕೆಂಡ್ಸಲ್ಲಿ ವ್ಯತ್ಯಾಸ ಆಗಿರ್ಬೋದು. ನಾನು ಅದು ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ತುಂಬ ಕಡಿಮೆ ಟೈಮ್ ತಗೊಂತು ಅಂತಲೇ ಹೇಳ್ಬೋದು. ಸೊ ನನಗೆ ರೈಟು ಸ್ಪೀಡು ಸೇಮ್ ಇದೆ ಅಂತ ಅನ್ನಿಸ್ತು. ಸೊ ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಕೂಡ ನನಗೆ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ನಿಮಗೆ ಇದರ ಒಂದು ಪಾಸ್ವರ್ಡ್ ಪ್ರೊಟೆಕ್ಷನ್ ವಿಚಾರಕ್ಕೆ ಬರೋದಾದರೆ, ಪಾಸ್ವರ್ಡ್ ಪ್ರೊಟೆಕ್ಷನ್ ಬಂದು ವಿಂಡೋಸ್ OS ಅಲ್ಲೂ ಕೂಡ ಇದೆ, ಮತ್ತು ಮ್ಯಾಕ್ OS ಅಲ್ಲೂ ಕೂಡ ಪಾಸ್ವರ್ಡ್ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಆ್ಯಂಡ್ರಾಯ್ಡ್ ಡಿವೈಸಸ್ಗಳು, ಆ್ಯಂಡ್ರಾಯ್ಡ್ OSಗಳಲ್ಲೂ ಕೂಡ ಪಾಸ್ವರ್ಡ್ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೊಬೋದು ಅಂತ ನಾನು ಇವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೀವು ನೋಡ್ಕೊಂಬನ್ನಿ. ಸೊ ಮೊದಲನೇದಾಗಿ ನೀವು ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ನೀವು ನಿಮ್ಮ ಒಂದು SSDನ ನಿಮ್ಮ ಒಂದು ಮೊಬೈಲ್ ಡಿವೈಸ್ಗಾಗಿರ್ಬೋದು ಅಥವಾ ಸಿಸ್ಟಮ್ಗಾಗಿರ್ಬೋದು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡ ನಂತರ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನಾನು ಮೊಬೈಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಿಸ್ಟಮಲ್ಲಿ ಬೇಕಿತ್ತು ಅಂದರೂ ಕೂಡ ನೀವು ಸೇಮ್ ಅಪ್ಲಿಕೇಶನ್ನೇ ಸಿಸ್ಟಮಲ್ಲೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಸೇಮ್ ನನ್ನ ಮೊಬೈಲಲ್ಲಿ ಯಾವ ರೀತಿ ತಿಳಿಸ್ಕೊಟ್ನೋ ಅದೇ ರೀತಿ ನೀವು ಸಿಸ್ಟಮಲ್ಲೂ ಕೂಡ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೋದು. ಸೊ ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ನಲ್ಲಿ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಯಾವ ಒಂದು ಅಪ್ಲಿಕೇಶನ್ ಅಂದರೆ ಸ್ಯಾಮ್ಸಂಗ್ ಮೆಜಿಷಿಯನ್ ಅಂತ ಇದೆ ನೋಡಿ, ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಇವಾಗ ಲೋಡ್ ಆಗ್ತಾ ಇದೆ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೊ ನಾನು ಇಲ್ಲಿ ಆ್ಯಕ್ಚುಲಿ 2 GB ಅಷ್ಟು ನಾನು ಇಲ್ಲಿ ಡೇಟಾನ ಒಂದ್ಸಲ ಕನ್ಸ್ಯೂಮ್ ಮಾಡಿದ್ದೀನಿ. ಸೊ ಹಂಗಾಗಿ 2 GB ಅಂತ ತೋರಿಸ್ತಾ ಇದೆ. ನೆಕ್ಸ್ಟು 1 TB ನಾವು SSD ತೊಗೊಂಡಿದ್ದೀವಿ ಅಂದರೆ 1 TBನೇ ತೋರಿಸಲ್ಲ. ಸೊ ನಮಗಿಲ್ಲಿ ಟೋಟಲಾಗಿ 931 GB ಒಂದು ಸ್ಟೋರೇಜ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಅದನ್ನೇ ಇಲ್ಲಿ ಡೀಟೇಲ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗಿಲ್ಲಿ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. ಸೊ ಈ ಒಂದು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಈ ಒಂದು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಸೆಕ್ಯೂರಿಟಿ ಮೋಡ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡ್ಕೊಬೇಕಾಗುತ್ತೆ. ಸೊ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಎಂಟರ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಸತಿ ಅದೇ ಪಾಸ್ವರ್ಡ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಸೊ ಇನ್ನೊಂದು ಸತಿ ಅದೇ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕನ್ಫರ್ಮ್ ಅಂತ ಇದೆ ನೋಡಿ, ಈ ಒಂದು ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದು ನೀವು ಇಲ್ಲಿ ಗಮನಿಸ್ಕೊಬೇಕಾಗುತ್ತೆ ಏನಪ್ಪ ಅಂತ ಅಂದರೆ, ಸೊ ನಿಮ್ಗಿಲ್ಲಿ ಒಂದು ನೋಟ್ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು
ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ನೋಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಪಾಸ್ವರ್ಡ್ ಇಟ್ಕೊಂಡಿರೋದು ಮರ್ತೋಯ್ತು, ನಿಮಗೆ ನೆನಪಾಗ್ತಿಲ್ಲ ಅಂದರೆ ಅದು ಏನಿರುತ್ತೆ SSD ಅದನ್ನು ಕಂಪ್ಲೀಟ್ಲಿ ಫಾರ್ಮೇಟ್ ಮಾಡಬೇಕಾಗುತ್ತೆ. ಅಂದರೆ ಮೊಬೈಲ್ ಅಥವಾ ಸಿಸ್ಟಮ್ನ ಯಾವ ರೀತಿ ರೀಸೆಟ್ ಮಾಡ್ತಿರೋ ಸೊ ಅದೇ ರೀತಿ SSD ಕೂಡ ನೀವು ರೀಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ಒನ್ಸ್ ರೀಸೆಟ್ ಆಯಿತು ಅಂದರೆ ನಿಮ್ಮದು ಕಂಪ್ಲೀಟ್ ಏನು ಡೇಟಾ ಇರುತ್ತೆ, ಲೈಕ್ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಅವರು ಕೂಡ ತಿಳಿಸ್ತಾ ಇದ್ದಾರೆ. ಸೊ ಹಂಗಾಗಿ ನೋಡಿಕೊಂಡು ನಿಮಗೆ ನೆನಪಿರುವಂತಹ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪರ್ಸ್ನಲಿ ನಾನು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಅಂತಲೇ ಹೇಳಲ್ಲ, ಸಜೆಸ್ಟು ಕೂಡ ಮಾಡಲ್ಲ. ಇಫ್ ಇನ್ ಕೇಸ್ ನಿಮಗೆ ನೆಸಸರಿ ಇದೆ, ನನಗೆ ಅವಶ್ಯಕತೆ ಇದೆ ಅನ್ನೋರು ದಯವಿಟ್ಟು ಪಾಸ್ವರ್ಡ್ನ ನೆನಪಿರೋವಂಥದ್ದನ್ನು ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ರೀತಿ ನೀವೊಂದು ಪಾಸ್ವರ್ಡ್ ಅನ್ನೋದನ್ನು ನೀವು ಸೆಟ್ ಮಾಡ್ಕೊಬೋದು. ಒಂದು SSDಯ ಪ್ರೈಸ್ ವಿಚಾರಕ್ಕೆ ಬರೋಣ. ಸೊ ಈ ಒಂದು SSDಯ ಪ್ರೈಸ್ ಬಂದು ನಾನು ತೊಗೊಂಡಿರೋದು ಬಂದು 1 TB SSD ತೊಗೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಸ್ಟೋರೇಜ್ ಸಮಸ್ಯೆ ತುಂಬಾ ಇತ್ತು. ಸೊ 1-2-3 ವೀಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫಿಲ್ ಆಗಿಬಿಡೋದು. ಸೊ ಸಿಸ್ಟಮಲ್ಲೂ ಕೂಡ ಅದೇ ಥರ ಆಗ್ತಿತ್ತು. ಸೊ ಸ್ಟೋರೇಜ್ ಫಿಲ್ ಆಯಿತು ಅಂದರೆ ಮೊಬೈಲ್ ಕೂಡ ತುಂಬ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾನು ಇದನ್ನು 1 TB ತೊಗೊಂಡಿದ್ದು. ಸೊ 1 TBಗೆ ಅಮೆಝಾನಲ್ಲಿ 9,849 ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಬ್ಯಾಂಕ್ ಆಫರ್ಸನ್ನು ರೆಡಿ ಮಾಡ್ಕೊತೀನಿ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬೋದು. ಇಲ್ಲ ನಾನು ಎಕ್ಸಾಕ್ಟಾಗಿ ಒಂದು ಏನು ಪ್ರೈಸ್ ಇದೆ ಅದನ್ನು ಕೊಟ್ಟು ತೊಗೊತೀನಿ ಅಂದರೆ 9,849 ರೂಪಾಯಿ ಆಗುತ್ತೆ. ಸೊ ನೀವು ಆಫರ್ ಟೈಮಲ್ಲಿ ತೊಗೊಂಡ್ರೆ ಇದು ಸ್ವಲ್ಪ ಕಮ್ಮಿ ಆಗ್ಬೋದು. ಇಲ್ಲ ನಾರ್ಮಲ್ ಡೇಸಲ್ಲಿ ತೊಗೊತೀನಿ ಅಂದರೆ ಸೇಮ್ ಪ್ರೈಸೇ ಇರುತ್ತೆ. ಸೊ ಸಮ್ ಟೈಮ್ ಮಾತ್ರ ನಿಮ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ಬೋದು. ಸೊ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಯಾವಾಗ ಕಮ್ಮಿ ಇರುತ್ತೋ ಆವಾಗಲೇ ತಗೊಳ್ಳಿ. ಸೊ ನಿಮಗೇನು 1 TB ಸಾಲಲ್ಲ, 2 TB ಬೇಕು ಅಂದರೆ 2 TBನೂ ಕೂಡ ತೊಗೋಬೋದು. ಇಲ್ಲ 2 TB ಸಾಲಲ್ಲ ಅಂದರೆ 4 TBನೂ ತೊಗೋಬೋದು. ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ ಇದರಲ್ಲಿ. ನಿಮ್ಗೆ ಇದರಲ್ಲೂ ಕೂಡ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಕಸ್ಟಮೈಸೇಷನ್ ನೀವು ಪೋರ್ಟಬಲ್ SSD ಕೂಡ ಬಿಲ್ಡ್ ಮಾಡ್ಕೊಬೋದು. ಸೊ ಅದು ಇನ್ನೂ ಕಡಿಮೆಗೆ ನೀವು ಪೋರ್ಟಬಲ್ SSDನ ಬಿಲ್ಡ್ ಮಾಡ್ಕೊಬೋದು. ಬಟ್ ಆದರೆ ಅದಕ್ಕೆ ಸ್ವಲ್ಪ ವಾರಂಟಿ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬೋದು. ಮೇನ್ SSDಗೆ ಏನು ವಾರಂಟಿ ಇರುತ್ತೆಯೋ ಅದೊಂದು ಮಾತ್ರ ನಿಮಗೆ ಸಿಗುತ್ತೆ. ಸೊ ಮತ್ತು ಮಿಕ್ಕಿದ್ದು ನೀವೇ ಎಕ್ಸಸರೀಸ್ ಅದು ಬಿಲ್ಡ್ ಮಾಡೋದಕ್ಕೆ ತೊಗೊಂಡಿರ್ತೀರ ಅದಕ್ಕೆಲ್ಲ ಯಾರು ಕೂಡ ವ್ಯಾರಂಟಿ ಕೊಡಲ್ಲ. ಸೊ ನೋಡಿಕೊಂಡು ಆ ಒಂದು ಕಸ್ಟಮೈಸ್ SSD ಕೂಡ ನೀವು ಬಿಲ್ಡ್ ಮಾಡ್ಕೊಬೋದು. ಇದ್ರ ಬಗ್ಗೆ ನಾನು ಬೇಕಾದರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಯಾವ ಥರ ಒಂದು ಕಸ್ಟಮೈಸ್ SSD ಬಿಲ್ಡ್ ಮಾಡ್ಬೋದು, ಸೊ ಅದಕ್ಕೆ ಎಷ್ಟು ಪ್ರೈಸ್ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಥವಾ ಕ್ವಶನ್ಸ್ಗಳಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಮತ್ತು ಅದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ಔಟ್ ಮಾಡಿ. ಅಮೆಝಾನ್ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಯಾರೋ ಫ್ಲಿಪ್ಕಾರ್ಟಿಂದ ಬೇಕು ಅಂದರೆ ವಿಡಿಯೋ ಮೇಲ್ಗಡೆ ಪ್ರಾಡಕ್ಟ್ ಟ್ಯಾಗ್ ಆಗಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಫ್ಲಿಪ್ಕಾರ್ಟಲ್ಲಾದ್ರು ತೊಗೋಬೋದು, ಅಮೆಝಾನಲ್ಲಾದ್ರು ತೊಗೋಬೋದು. ಎರಡರಲ್ಲೂ ಕೂಡ ಆಪ್ಷನ್ಸ್ ಇದೆ. ನೋಡಿಕೊಂಡು ನಿಮಗೆ ಯಾವ ಕಲರ್ ಬೇಕು ಮತ್ತು ಎಷ್ಟು ಸ್ಟೋರೇಜ್ ಇರೋದು ಬೇಕು ಅದನ್ನು ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ನೀವು ಸ್ಟೋರೇಜ್ ಜಾಸ್ತಿ ಮಾಡ್ತಂದರೆ ಪ್ರೈಸು ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.